10th ಬೋರ್ಡ್ ಎಕ್ಸಾಮ್ ಇದ್ದಾಗಲೂ ಇಷ್ಟು ಬೇಗ ಎದ್ದಿರ್ಲಿಲ್ಲ, ಆದ್ರೆ ಇವತ್ತು ಎದ್ಬಿಟ್ಟಿದ್ದೆ. ಅಯ್ಯಲೋ ನಮಸ್ತೆ. ಇವತ್ ಬೆಳಗ್ಗೆ 5:15ಗೆ ಎದ್ದು ನನ್ ಕಂದ ಮುಂದ್ ತಗೊಂಡು ಬೆಳ್ಳೂರ್ಗ್ ಹೋದೆ. ಇಲ್ಲಿ ಬಂದ್ ನೋಡಿದ್ರೆ ಒಂದ್ ನಾಯೂ ಇಲ್ಲ. ಯಾಕಿಷ್ಟ್ ಬೇಗ ಹೋಗಿದ್ದೆ ಅಂದ್ರೆ ನಮ್ಮ ಅಕ್ಕಂಗ್ ಈ ರೀತಿ ಹೇಳೋಕ್ ಹೋಗಿದ್ದೆ. ನಮ್ಮ ಅಕ್ಕಂಗೆ ಟಾಟಾ ಬೈ ಬೈ ಹೇಳಿ ಮನೆಗ್ ಬಂದ್ರೆ ನಮ್ಮ ಮಾತೃದೇವಿಯವರು ನನಗೋಸ್ಕರ ಕಾಯ್ತಾ ಇದ್ರು. 10th ಬೋರ್ಡ್ ಎಕ್ಸಾಮ್ ಇದ್ದಾಗ್ಲೂ ಕೂಡ ಇಷ್ಟು ಬೇಗ ಎದ್ದಿರ್ಲಿಲ್ಲ, ಆದ್ರೆ ಇವತ್ತು ಎದ್ಬಿಟ್ಟಿದ್ದೆ. ನನ್ಗಂತೂ ಅಣ್ಣ ಅಂತ ಯಾರು ಇಲ್ಲ, ಆದ್ರೆ ಇರೋ ಒಂದ್ ಅಕ್ಕನಾದ್ರೂ ಬಸ್ ಹತ್ಸನ ಅಂತ ಹೋಗಿದ್ದೆ. ಇದ್ರಲ್ಲಿ ಟ್ವಿಸ್ಟ್ ಏನು ಅಂದ್ರೆ ನನ್ ಕಂದಮ್ಮ ನಮ್ಮ ಅಕ್ಕಂದು ಅದಕ್ಕೆ ಹೋಗಿದ್ದೆ. ಹೋಗ್ಲಿಲ್ಲ ಅಂತ ಅಂದ್ರೆ ಗಾಡಿ ಕೊಡಲ್ಲ ಅಂತ. ಇವತ್ತಿನ ಟಿಫನ್ ಇಡ್ಲಿ ತಿಂದು ಈಗ ರೆಡಿ ಆಗಿ ನನ್ ಕಂದ ಮುಂದ್ ತಗೊಂಡು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಹೋಗ್ತಿದ್ದೆ. ಈ ಸಂದರ್ಭದಲ್ಲಿ ನಮ್ ಟಾಮಣ್ಣ ಈ ರೀತಿ ನೋಡ್ತಿದ್ದ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಾಡ ಕಚೇರಿಗೆ ಬಂದ್ರೆ ಇಲ್ಲಂತೂ ಜನವೋ ಜನ. ಈ ಜನ ಬೇರೆ ಕೆಲ್ಸಕ್ ಬಂದಿದ್ರು. ಇವರಿಂದ ನಾನಂತೂ ಬಚಾವಂತ ಅನ್ಕೊಂಡು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ ನೆಕ್ಸ್ಟ್ ನಾನ್ ಬಂದಿದ್ದೆ ನನಗೋಸ್ಕರ ಜೀವ ಕೊಡುವಂತಹ ಕೋಳಿ ಅಂಗಡಿಗೆ. ಇಲ್ಲಿ ಚಿಕನ್ ತಗೊಂಡು ಹೀಗೆ ತಂದು ಮನೆಗ್ ಬಂದು 10 ನಿಮಿಷಕ್ಕೆ ರೆಡಿ ಆಗೋ ಬಿರಿಯಾನಿ ಮಾಡಿದೆ. ನಾನ್ ಮಾಡಿದ ಬಿರಿಯಾನಿನ ಮೊದ್ಲು ಕೊಟ್ಟಿದ್ದೆ ನಮ್ ಟಾಮಣ್ಣಂಗೆ. ಆರಾಮಾಗಿದ್ಯಾ? ಆರಾಮಾಗಿದೆಯಲ್ಲ. ಎಲ್ಲೂ ಏನು ಚುಚ್ತಾ ಇಲ್ಲ ತಾನೆ? ಇಲ್ವಲ್ಲ, ಯಾಕಂಗ್ ಕೇಳ್ತಾ ಇದೀರಾ? ಈಗ ನಾನ್ ಚುಚ್ಬೇಕು ಅನ್ಕೊಂಡಿದೀನಿ, ಅದಕ್ಕೆ. ಇವನ್ಗೂ ಕೂಡ ಬಿರಿಯಾನಿ ಹಾಕಿ ನಾವು ತಿನ್ನೋ ಸಂದರ್ಭದಲ್ಲಿ ಎಲ್ಲಿ ಒಳಗ್ ಬಂದ್ಬಿಡ್ತಾನೆ ಅಂತ ಹಿಂದೆ ಬಾಗ್ಲ ಹಾಕಿ ನಾವು ಕೂಡ ಬಿರಿಯಾನಿ ತಿಂದಿದ್ದಾಯ್ತು. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.